ಕನ್ನಡ ಜಾಣ ನಮಸ್ಕಾರ. ಚಾಮರಾಜಪೇಟೆಯಲ್ಲಿ ಹಾಲು ಕೊಡೋ ಹಸುವಿನ ಕೆಚ್ಚಲ್ ಕಡ್ದಂಥವ್ರು ಯಾರು? ಕುಯ್ದಂಥವ್ರು ಯಾರು? ಹಸುವಿನ ಕಾಲು ಹೊಡೆದವ್ರು ಯಾರು? ಸಾಬ್ರು ಹೊಡೆದ್ರ? ಆಫ್ಘಾನಿಸ್ತಾನದಿಂದ ಬಂದಿದ್ರ ಅಥವಾ ಪಾಕಿಸ್ತಾನದಿಂದ ಬಂದಿದ್ರ? ದೊಡ್ಡ ಟೆರರಿಸ್ಟ್ಗಳ? ಅದು ಸಂಕ್ರಾಂತಿ ಟೈಮಲ್ಲಿ ಯಾಕೆ ಮಾಡಿದ್ರು? ಏನು ಸಂಬಂಧ? ಕೆಚ್ಚಲು ಕುಯ್ದಂಥವ್ರು ಎಷ್ಟು ನೀಚಾತಿ ನೀಚರು ಲಫಂಗ್ರೋ, ಆ ಕೆಚ್ಚಲನ್ನು ಇಟ್ಕೊಂಡು ತೋರಿಸ್ಕೊಂಡು ರಾಜಕೀಯ ಮಾಡೋಂಥವ್ರು ಅದಕ್ಕಿಂತ ನೀಚರು ಇವರು. ಅದಕ್ಕಿಂತ ನೀಚರಲ್ವ ಇವರು? ಕಚಡಗಳಲ್ವ ಇವರು? ಯಾಕೆ ನಮ್ಮ ಜನ ಇಷ್ಟು ಬೇಗ ಇಂಥ ಮನುಷ್ಯತ್ವನ ಕಳ್ಕೊಂಡವ್ರ ಥರ ಆಗ್ತಾರೆ? ಮೊನ್ನೆ ತಾನೇ ಒಂದು ಮಗು, 13 ವರ್ಷದ ಮಗು ಜೂಜಾಡಿ, RSS ಎಲ್ಲ ಬೆಳೆದ ಮಗು ಜೂಜಾಡಿ ಆತ್ಮಹತ್ಯೆ ಮಾಡ್ಕೋತಲ್ಲ. ಒಂದು BJP ಕಾರ್ಯಕರ್ತನ ಮತ್ತೊಂದು ಬಿಡಿಯೋದು, ಅದನ್ನ ಮರ್ತೇ ಬಿಟ್ರಾ? ಇದು ಗಂಭೀರ ಸಮಸ್ಯೆ ಅಲ್ವಾ? ಮತ್ತೆ ಚಾಮರಾಜಪೇಟೆದು ಒಂದು ಕ್ರೈಮ್ ಅಲ್ವಾ ಅದು? ನೀವು ಕ್ರೈಮ್ ತರ ನೋಡ್ಬೇಕಲ್ವಾ ಕುಮಾರಸ್ವಾಮಿ ಅವರೇ? ವಿಜಯೇಂದ್ರ ಅವರು, ಯಡಿಯೂರಪ್ಪನವರು ಏನು ಒಬ್ಬರ ಮೇಲೆ ಬಿದ್ರು. ಇವತ್ತು ಒಂದ್ ಕಡೆಯಿಂದ ಪ್ರತಿಕ್ರಿಯೆ ಕೊಡ್ತಾ ಇದ್ರಲ್ಲ ಅಶೋಕ್ ಅವರೇ, ಈ ಟೈಮಲ್ಲಿ ಯಾಕಾಯ್ತದು? ಕ್ರೈಮ್ ಅಲ್ವಾ ಅದು? ಅದು ಯಾವ ಅಯೋಗ್ಯ ಬೇಕಾದ್ರೂ ಮಾಡಿರ್ಲಿ, ಒದ್ದು ಒಳಗಾಕ್ಬೇಕಲ್ವ ಅವನ್ನ? ಆ ಥರ ಆಗ್ರಹಿಸ್ಬೇಕಲ್ವಾ? ಇದಕ್ಕೆ ಯಾವ ಜಾತಿ, ಯಾವ ಧರ್ಮ, ಏನು ಸಂಬಂಧ ಕಲ್ಪಿಸ್ತಾ ಇದ್ರ? ಅಂದ್ರೆ ಈ ಸಂಕ್ರಾಂತಿಲಿ ದನಗಳ ಕಿಚಾಯಿಸ್ತಾರಲ್ಲ, ಬೆಂಕಿಲಿ ದನಗಳನ್ನ ಕಿಚಾಯಿಸ್ತಾರಲ್ಲ, ನೀವ್ಯಾರನ್ನ ಕಿಚಾಯಿಸಕೊಂಡಿದ್ದೀರಾ? ಯಾವ ಅಮಾಯಕರು ಮತ್ತೆ ಹೆಣ ಬೀಳ್ಸಕೊಂಡಿದ್ದೀರಾ? ಯಾವ ಅಮಾಯಕರ ಹೆಣಗಳನ್ನ ಬೀಳಿಸಿ ಅದರ ಮೇಲೆ ರಾಜಕೀಯ ಮಾಡಕ್ಕೆ ನಿಮ್ಮ ರಾಜಕೀಯ ತೆವರುಗಳು ತೀರ್ಸ್ಕೊಂಡ್ಕೊಂಡಿದ್ರು ನೀವೆಲ್ಲ? ಇದು ಅಸಹ್ಯ ಅಲ್ವಾ? ನಿಮ್ ಮನುಷ್ಯತ್ವನೂ ಇಲ್ಲ ಸ್ವಲ್ಪನೂ? ಬಹಳ ದೊಡ್ಡ ಇದು ರಾಷ್ಟ್ರೀಯ ನ್ಯೂಸ್ ಆಗಬೇಕಾಯ್ತಾ? ಮಗು ಸತ್ತಿದ್ದು ನೆಣ ಹಾಕೊಂಡಿದ್ದಲ್ವಾ? ಮರ್ತೋಯ್ತಾ? ಮುಗ್ದೋಯ್ತಾ ಅದು? ನೋಡೋಣ ಇದನ್ನೆಲ್ಲ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡ ಜಾಣರು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಿಮ್ಗೆ ಗೊತ್ತಿದೆ ಚಾಮರಾಜಪೇಟೆಯಲ್ಲಿ ಒಂದು ಸೆಡ್ಡಲ್ಲಿ 3 ಹಸುವಿನೋ, ಅದರಲ್ಲಿ ಒಂದು 2 ಹಸುಗೇನೋ ಕೆಚ್ಚಲು ಕುಯ್ದಿದಾರಂತೆ, ಒಂದು ಹಸುಗೆ ಕಾಲ್ಗೇನೋ ಹೊಡೆದಿದ್ದಾರೆ ಅಂತಾರೆ. ದೊಡ್ಡ ನ್ಯೂಸ್ ಆಗ್ತಾ ಇದೆ. ಇದು ಹೆತ್ತು ತಾಯಿ ಲಾಡಿ ಬಿಚ್ಚ ಅಂತ ಕೆಲಸ. ಇದು ಅಯೋಗ್ಯ ಕೆಲಸ. ಇದನ್ನ ಯಾವನೂ ಸಮರ್ಥನೆ ಮಾಡೋಕ್ಕಲ್ಲ. ಅದು ಯಾವನ್ ಬೇಕಾದ್ರೂ ಮಾಡಿರಲಿ, ಇದೊಂದು ದೊಡ್ಡ ಕ್ರೈಮ್. ಇವನು ಯಾವನೇ ಆಗಲಿ ಹುಡುಕಿ ಅಮಾಯಕರನ್ನೆಲ್ಲ ಸುಮ್ಮನೆ ಯಾವನ್ನ ಅಮಾಯಕರ ಫಿಟ್ ಮಾಡೋದಕ್ಕಿಂತ ಯಾವನ್ ಮಾಡಿದ್ದಾನೆ ಅವನ್ನ ಹುಡುಕಿ ಒದ್ದು ನಮ್ಮ ಕಾನೂನು ಚೌಕಟ್ಟಲ್ಲಿ ಏನು ಕೊಡ್ಬೇಕು ಶಿಕ್ಷೆ ಅದು ಕೊಡಿಸ್ಬೇಕಾದ್ದು ಸರ್ಕಾರದ ಕೆಲಸ, ಪೊಲೀಸರ ಕೆಲಸ. ಅದು ಮಾಡಲೇಬೇಕು. ಇದರಲ್ಲಿ ರಾಜಕೀಯ ಮಾಡೋದು, ಇದರಲ್ಲಿ ಇನ್ನೇನೋ ಮಾಡೋದು, ಆಲ್ರೆಡಿ ಪೂರ್ವಗ್ರಹ ಪೀಡಿತ ಮನಸ್ಥಿತಿ ಇದೆಯಲ್ಲ, ಏನೋ ಅನಿಷ್ಟಕ್ಕೆಲ್ಲ ಶನೇಶ್ವರನ ಕಾರಣ ಅಂತ ಹೇಳ್ಬಿಟ್ಟು ಇಂಥವರೇ ಮಾಡಿದ್ದಾರೆ, ಇದು ಸಾವಿರೇ ಮಾಡಿದ್ದಾರೆ, ಅದು ಕುಮ್ಮ ಕೊಟ್ಟಿದ್ದು, ಈ ತರ ಅರ್ಥ ಬರೋ ರೀತಿಯಲ್ಲಿ ಮೀಡಿಯಾಗಳಿರ್ಬೋದು, ಈ ಕೊಳಕ್ ರಾಜಕಾರಣಿಗಳಿರ್ಬೋದು ಮಾತಾಡಕ್ ಹೊಂಟಿದಾರಲ್ಲ. ನೀವು ಹೊಟ್ಟೆಗೆ ಅನ್ನ ತಿನ್ನಲ್ಲ, ನೀವೆಲ್ಲ ಏನಕ್ಕೆ ತಿಂತೀರಾ? ನಿಮ್ಮ ರಾಜಕೀಯ ತೆವಲಿಗೋಸ್ಕರ ಯಾರನ್ನ ಬೇಕಾದ್ರೂ ಬಲಿಪಶು ಮಾಡ್ತೀರಾ? ಯಾಂತ ಅಮಾಯಕರನ್ನ ಬೇಕಾದ್ರೂ ಬಲಿ ಕೊಡ್ತೀರಾ? ನೀವು ಹೆಣ ಉಳಿಸ್ತೀರಾ ನೀವೆಲ್ಲ? ಅದು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಯಾಕಾಯ್ತದು? ಯಾಕೆ ಸಂಕ್ರಾಂತಿ ಟೈಮಲ್ಲಿ? ಅಂದ್ರೆ ಅಲ್ಲಿ ದನಗಳನ್ನ ಕಿಚಾಯಿಸ್ತಾರೆ, ಇಲ್ಲಿ ನೀವು ಇನ್ಯಾರು ಕಿಚಾಯಿಸಕೊಂಡಿದ್ದೀರಾ? ಸಂಕ್ರಾಂತಿ ಟೈಮಲ್ಲಿ ದನಗಳನ್ನ ಕಿಚಾಯಿಸೋದು, ಬೆಂಕಿ ಲಾರಿಸೋದು ಕಾರಣ ಏನು ಗೊತ್ತಾ ನಿಮಗೆ? ನನಗೆ ಗೊತ್ತಿರೋ ಕಾರಣ ಹೇಳ್ತೀನಿ. ಇನ್ನೂ ಅದಕ್ಕಿಂತ ಮೀರಿದ ಬೇರೆ ಇದ್ರೆ ದಯವಿಟ್ಟು ಹೇಳಿ. ಇದಕ್ಕೆ ಶಾಸ್ತ್ರ ಪುರಾಣ ಸಂಪ್ರದಾಯ ಎಲ್ಲ ಗಂಟು ಹಾಕೋಬೇಡಿ. ವೈಜ್ಞಾನಿಕ ಕಾರಣ ಏನಪ್ಪಾ ಅಂದ್ರೆ, ದನಗಳಿಗೆಲ್ಲ ಉಣ್ಣೆ ಗಿಣ್ಣೆ ಆಗಿದ್ರೆ ಈ ಬೆಂಕಿಗೆ ಆರಿಸುವಾಗ ಸುಟ್ಟೋಗ್ಲಿ ಅನ್ನೋ ಕಾರಣಕ್ಕೆ ಆರಿಸ್ತಾರೆ ದನಗಳನ್ನ ಆಯಿಸೋದು ಬೆಂಕಿಲಿ. ನನಗೆ ಗೊತ್ತಿರೋದು, ಗೊತ್ತಿಲ್ಲದಿದ್ರೆ ಹೇಳಿ ಬೇಕಾದ್ರೆ. ನೀವು ಯಾವ ಉಣ್ಣೆಗಳನ್ನ ಸಾಯಿಸಾಕೊಂಡಿದ್ರಿ ಇವತ್ತು? ಅಮಾಯಕರನ್ನಲ್ವ ಸಾಯಿಸಾಕೊಂಡಿರೋದು ನೀವು? ಧರ್ಮ ಯಾಕೆ ಗಂಟಾಗ್ತೀರಾ? ಜಾತಿ ಯಾಕೆ ಗಂಟಾಗ್ತೀರಾ? ಅದಕ್ಕೆ ನಾಚಿಕೆ ಆಗಲ್ವ ನಿಮಗೆ? ನೀವು ಕುಮಾರಸ್ವಾಮಿ ಏನು ಹೇಳ್ತಾ ಇದ್ರಿ? ನೀವು ಈ ಮಟ್ಟಕ್ಕೆ ಹೇಳಿಕೆ ಕೊಡಂಗೆ ಆಗ್ಬಿಟ್ರ ನೀವು? ಹೋಮ್ ಮಿನಿಸ್ಟರ್ ಏನು ಮಾಡ್ತಾವ್ರೆ ಹಂಗೆ ಹಿಂಗೆ ಅನ್ಕೊಂಡು? ಅಯ್ಯೋ ಸ್ವಾಮಿ, ಇದು ಕ್ರೈಮ್ ಸರ್ ನಡೆದಿರೋದು. ಯಾವನಾರು ಕ್ರೈಮ್ ಮಾಡಿ ಹೇಳ್ಬಿಟ್ಟು ಮಾಡ್ತಾನ? ಅದಾದ್ಮೇಲೆ ಏನು ಕ್ರಮ ತಗೋಬೇಕಲ್ವಾ? ಅದು ಇಂಪಾರ್ಟೆಂಟ್ ಅಲ್ವಾ? ಎಲ್ಲದಕ್ಕೂ ಒಬ್ಬರನ್ನ ಒಂದು ಘಟನೆ ನಡೆದ್ರೆ ಇನ್ನೊಬ್ರು ಯಾರನ್ನ ಊಹೆ ಮಾಡ್ಕೊಂಡ್ಬಿಡೋದು, ಇದು ಬೇಕಂತ ಮಾಡೋಂಥ. ಈಗ ಸಿಂದಗಿಯಲ್ಲಿ ಪಾಕಿಸ್ತಾನ ಬಾವುಟ ಹಾರಿಸಿದ್ರಪ್ಪ, ಎದ್ಬಿಟ್ರು ಅನ್ಕೊಂಡು. ಆಮೇಲೆ ತನಿಖೆ ಆದಾಗ ಯಾರು ಗೊತ್ತಾಯ್ತು? ಅವನು RSS ಕಾರ್ಯಕರ್ತ ಒಬ್ಬ ಹಾರಿಸಿದ್ದವನು, ಅವನು ಪರಶುರಾಮ್ ವಾಗ್ಮೋರೆ, ಗೌರಿ ಲಂಕೇಶ್ ಕುಂದ್ಬಿಟ್ಟು ತಲಾಕಂಡ ಎಲ್ಗೋದ್ನಲ್ಲ, ಪರಶುರಾಮ್ ವಾಗ್ಮೋರ್ನೇ ಬಾವುಟ ಹಾರಿಸಿದ್ದು. ಇದೇ ನಮ್ಮ AK ಸುಬ್ಬಯ್ಯನವರು ಬಹಳ ಸ್ಪಷ್ಟವಾಗಿ ಹೇಳೋರು. ಕೊಡಗಲ್ಲಿ ದೇವಸ್ಥಾನಗಳಿಗೆ ದನಿ ಮಾಂಸ ತಂದು ಹಾಕ್ತಾರೆ ಯಾರು? ಇವರೇ ಹಾಕಿದ್ರು, ಸಂಘ ಪರಿವಾರದವರು. ಗಲಾಟೆ ಎಬ್ಬಿಸ್ಬೇಕು ಅಂತ ಹೇಳ್ಬಿಟ್ಟು. ಇಂಥ ಇತಿಹಾಸ ಹಿಸ್ಟ್ರಿಗಳಿದೆ. ಇದೇ ಶಿವಮೊಗ್ಗ ಒಂದು ಅಮಾಯಕ ಹೆಣ್ಮಗಳು ತಗೊಂಡ ಯಾವನ ಸಾಯಿಸ್ತಾ ಅಂತ ಹೇಳ್ಬಿಟ್ಟು ಏನು ಸಾಬ್ರು ಅಂತ ಇದ್ಬಿಟ್ರು. ಅದು ವಾಸ್ತವನೇ ಬೇರೆ ಆಗಿತ್ತಲ್ಲಿ. ನಾನಿಲ್ಲಿ ಯಾರು ಮಾಡ್ರೆ ಏನು ನಾನು ಹೇಳ್ತಾ ಇಲ್ಲ. ಇದು
ಕ್ರೈಮ್ನ ಕ್ರೈಮ್ ತರ ನೋಡಬೇಕು, ಕಳ್ಳನ್ ತರ ನೋಡಬೇಕು, ಕೊಲೆಗಾರನ ತರ ನೋಡಬೇಕು, ರೇಪಿಸ್ಟ್ ತರ ನೋಡಬೇಕು. ಅದಕ್ಕೆ ಧರ್ಮದ ಬಣ್ಣವನ್ನು ಬಳಿಬಾರ್ದು. ಬಳಿಯಕ್ಕೆ ಕುಂತವ್ರು ನೀಚರವರು. ಆ ಕೆಚ್ಚಲು ಕುಯ್ದನ್ಗೂ ಕೆಚ್ಚಲಿಡ್ಕೊಂಡು ರಾಜಕಾರಣ ಮಾಡೋಂಗೂ ಯಾವ ವ್ಯತ್ಯಾಸನೂ ಇಲ್ಲ. ಇಬ್ರು ಒಂದೇ ಕಚಡಗಳು. ಈ ಇದರಲ್ಲಿ ಬಹಳ ಗಂಭೀರವಾದ ವಿಚಾರ ಎತ್ತಬೇಕಾಗಿದ್ದು ಇಷ್ಟು ಬೇಗ ಮರ್ತು ಹೋಗ್ಬಿಟ್ರಲ್ರಿ. ಶಕುಂತಲಾ ನಟರಾಜ್ ಅವರ ಮಗು, 13 ವರ್ಷದ ಒಂದು ಮಗು, ಜೂಜಾಡಿ RSS ಬೆಳೆದಂಥ ಮಗು ಜೂಜಾಡಿ ನೇಣಾಕೊಂಡಿದ್ಯಲ್ಲ, ಆತ್ಮಹತ್ಯೆ ಮಾಡ್ಕೊಂಡಿದ್ಯಲ್ಲ, ಬಹಳ ಗಂಭೀರ ಯೋಚನೆ ಮಾಡ್ಬೇಕಾಯ್ತು. ಯಾಕೆ ಈಗ ಅವ್ರೇನೋ BJP ಕಾರ್ಯಕರ್ತರು ಅನ್ನೋದೋ ಅಥವಾ ಅವ್ರು ಯಾರಿಗೋ ಕೆಟ್ಟ ಟ್ವೀಟ್ ಮಾಡ್ತಿದ್ರು, ಪಾಪ ಪುಣ್ಯ ಕರ್ಮ ಅದೆಲ್ಲ ಸೈಡ್ಗಿಡ್ರಿ. ಒಂದು ಮಗುವಿನ ತಾಯಿ, ಆಕೆ ತಾಯಿ ಏನಾರಾಗಿರ್ಲಿ, ಆಕೆ ಒಬ್ಬಂಟಿಯಾಗಿ ಕೂತ್ಕೊಂಡಾಗ ಬಹುಶಃ ಅನ್ಸುತ್ತೆ ಇಷ್ಟೊತ್ತಿಗೆ ಆಕೆಗೆ ನೋವು ಸ್ಟಾರ್ಟ್ ಆಗಿರುತ್ತೆ, ಪೇನ್ ಸ್ಟಾರ್ಟ್ ಆಗಿರುತ್ತೆ. ನಮ್ಮ ಮಗುವಿನ ಆ ಜಾಗದಲ್ಲಿ ಇಟ್ಕೊಂಡು ಯೋಚನೆ ಮಾಡಿ, ಮನುಷ್ಯತ್ವ ಇದ್ದಂಥವ್ರಿಗೆ, ಮಕ್ಕಳೆತ್ತಂಥವ್ರಿಗೆ ಅರ್ಥ ಆಗುತ್ತೆ ಅದೆಷ್ಟು ನೋವು ಅಂತ ಹೇಳ್ಬಿಟ್ಟು. ಗಂಭೀರವಾದ ವಿಚಾರ ಇದು. ಯಾಕೆಂದ್ರೆ ಆ ಮಗು ಯಾಕೆ ಹಿಂಗಾಯ್ತು? ಯಾರಾದರೂ ಸಹ ಮಕ್ಕಳ ಮನಸ್ಥಿತಿಯನ್ನು ಅಧ್ಯಯನ ಮಾಡೋರು ಇದಕ್ಕೆ ಬಹಳ ಗಂಭೀರವಾದ ವಿಚಾರ ತಗೋಬೇಕು. ಇವ್ರ ತಾಯಿ ಜೈಲಿಗೆ ಹೋಗ್ತಾರೆ, ಪದೇ ಜೈಲಿಗೆ ಹೋಗ್ತಾರೆ, ಕೇಸ್ ಹಾಕಿಸ್ತಾರೆ, ಇವ್ರಿಗೂ ಯಾರು ಕೆಟ್ಟ ಆಗ್ತಾ ಇರ್ತಾರೆ. ಆ ಮಗು ನೋಡ್ತಾ ತನ್ನ ತಾಯಿ ಜೈಲಿಗೆ ಹೋಗೋದನ್ನ ಆ ಮಗು ಮೇಲೆ ಎಷ್ಟು ಪ್ರಭಾವ ಬೀರ್ತು. ನಿಮಗೆ ಗೊತ್ತು, ಈ ಚಿಕ್ಕ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾಗ ತಮ್ಮ ಅಪ್ಪ ಅಮ್ಮದಿರು ಸ್ಕೂಲಿಗೆ ಬಂದಾಗ ಅದು ಬಟ್ಟೆ ಏನೋ ಕೆಟ್ಟದಾಗ ಹಾಕೊಂಡಿದ್ರೆ, ಇನ್ಯಾರೋ ಅಥವಾ ತಮ್ಮ ಸಹಪಾಠಿಗಳಿದ್ರೆ ನಮ್ಮ ಅಪ್ಪನೋ ಮತ್ತಿನ್ಯಾರೋ ಕುಡ್ದೇನೋ ಹೋಗ್ತಾ ಇದ್ರೆ ಒಂಥರ ಮುಜುಗರ ಆಗುತ್ತೆ ಮಕ್ಕಳಿಗೆ, ಆಗಲ್ಲ ಕೆಲವ್ರಿಗೆ. ಅಂಥದ್ರಲ್ಲಿ ತನ್ನ ತಾಯಿನೇ ಜೈಲಿಗೆ ಹೋಗಿದ್ರು ಅಂದರೆ ಈ ಮಗು ಮೇಲೆ ಏನು ಪ್ರಭಾವ ಬೀರುತ್ತೋ. ಇವರ ಹೋರಾಟದಲ್ಲಿ ಮತ್ತೊಂದು ಮಗು ಮೇಲೆ ಗಮನ ಕೊಡಲಿಲ್ವಾ? ನಿಜವಾಗ್ಲೂ ಸಹ ಆ ಯಾವ ವಯಸ್ಸಿದೆಯಲ್ಲ, ಅದು ಅರಳತಕ್ಕಂಥ ವಯಸ್ಸು. ಆಮೇಲೆ 17, 18, 19 ಏಜ್ ಬರೋದಕ್ಕೆ ಒಂದಷ್ಟು ಕುತೂಹಲ ಬೆಳೆಸ್ಕೊಂತ ಹೋಗ್ತಾರೆ. ಆಮೇಲೆ 20, 22 ದಾಟಿದ ಮೇಲೆ ಒಂದು ಸ್ಪಷ್ಟತೆ ಬರುತ್ತೆ. ಅಲ್ಲಿ ಗಂಟ ಯಾರು ಅಂದರೆ ಬೇಗ ಮರಳಾಗ್ಬಿಡುತ್ತೆ ಹುಡುಗರು. ಚಿಕ್ಕ ವಯಸ್ಸಿನ ಬೆಳಿಬೇಕಾದಂಥ ವಯಸ್ಸು. ಇದು ಗಂಭೀರ ಯೋಚನೆ ಮಾಡ್ಬೇಕಾದ್ರೆ ಬಹಳ ಗಂಭೀರವಾದ್ದು. ಜಗತ್ತಲ್ಲಿ ಹಲವಾರು ದೇಶಗಳು ವೃದ್ಧಾಪ್ಯವನ್ನು ತಲುಪಿದ್ದಾರೆ. ಅಂದರೆ ಬರೀ ವೃದ್ಧರೇ ಜಾಸ್ತಿ ಆಗಿದ್ದಾರೆ, ವಯಸ್ಸಾಗಿರೋರು. ನಮ್ಮ ದೇಶದಲ್ಲಿ ಯುವಕರು ಜಾಸ್ತಿ ಇದ್ದಾರೆ. ನಿಮ್ಮ ಕೆಲಸ ಮಾಡೋ ಅಂಥವ್ರು, ಕನಸು ಕಾಣೋ ಅಂಥವ್ರು, ದೇಶವನ್ನು ಕಟ್ಟ ಅಂಥವ್ರು. ನಮ್ಮ ದೇಶನೂ ಸಹ ಮೆಲ್ಲಿಗೆ ಯೌವನಾವಸ್ಥೆಯಿಂದ ವೃದ್ಧಾಪ್ಯ ವಯಸ್ಸಿಗೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದು ಮಗು, ಈ 13 ವರ್ಷದ ಮಗು ನಿಮಗೆ ನೇಣಾಕತ್ತು ಅಂದರೆ, ಅದ್ಯಾವುದೋ ಒಂದು 6-7 ವರ್ಷದೊಂದು ಮಗುಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಹೃದಯಾಘಾತ ಆಗುತ್ತೆ. ಇದು ಗಂಭೀರವಾದ ವಿಚಾರಗಳು, ಆಘಾತಕಾರಿ ಅಂತ ವಿಚಾರಗಳು. ಇಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು. ನಮ್ಮಲ್ಲಿ ಯಾವುದು ಚರ್ಚೆ ಆಗ್ತಾ ಇಲ್ಲ. ಯಾವ್ದ್ಯಾವುದೋ ಚರ್ಚೆ ಮಾಡಕ್ಕೆ ಶುರು ಮಾಡಿದ್ರೆ ಕ್ರೈಮ್ ತರ ನೋಡಿ ಬಿಟ್ಟಾಕಿ ಅದನ್ನ. 6 ವರ್ಷದ ಮಗು ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಏನರ್ಥ? 13 ವರ್ಷದ ಮಗು ನೇಣಾಕತ್ತು ಅಂದ್ರೆ ಏನರ್ಥ? ಬಹಳ ಗಂಭೀರವಾದ ತಾನೆ, ಹಂಗೆ ಯೋಚನೆ ಮಾಡ್ಬೇಕು ತಾನೆ. ಒಂದು ದೇಶ ಎಷ್ಟು ಚೆನ್ನಾಗಿದೆ, ಆರೋಗ್ಯವಾಗಿದೆಯಾ ಇಲ್ಲ ನೋಡೋಕ್ಕೆ ಆ ದೇಶದ ಮಕ್ಕಳ ಸಾಹಿತ್ಯವನ್ನು ನೋಡ್ತಾರಂತೆ. ಯಾರೇ ಆಗಲಿ, ಮಕ್ಕಳ ಸಾಹಿತ್ಯ ಏನಿದೆ, ಹೆಂಗಿದೆ, ಮಕ್ಕಳಿಗೆ ಏನು ಕೊಡ್ತಾವ್ರಿ ದೇಶದಲ್ಲಿ ಅಂತ ಹೇಳ್ಬಿಟ್ಟು. ನಾವೇನು ಕೊಡ್ತಾ ಇದ್ದೀವಿ? ಚಿಕ್ಕ ಮಕ್ಕಳ ಕೈಲಿ ಮಂಗಳೂರಲ್ಲಿ ತಮಗೆ ಪಾಠ ಮಾಡಿದ ಟೀಚರ್ಗೆ ಕೆಟ್ಟ ಬಯಸೋದಾ ಹೇಳ್ಕೊಡ್ತಾ ಇದ್ದೀವಾ? ಇತ್ತಾನೆ ಹೇಳ್ಕೊಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮಾತಾಡ್ತಾರೆ, ಮರ್ತೇ ಬಿಟ್ರು. ಅದೇ ಹೇಳ್ದ, BJPನೋ ಮತ್ತೊಂದೋ ಮಗದೊಂದು ಪಕ್ಕಕ್ಕೆ ಒಬ್ಬ ತಾಯಿ ಮಗು, ಹಂಗೆ ಯೋಚನೆ ಮಾಡಿ. ಸತ್ತಂತ ಮಗುವಿನ ಜಾಗದಲ್ಲಿ ನಮ್ಮ ಮನೆ ಮಗುವನ್ನ, ನಮ್ಮ ಮಕ್ಕಳನ್ನ ಇಟ್ಟುಬಿಟ್ಟು ನೋಡಿ. ಅಲ್ಲೇನೋ ಗಾಜಾದಲ್ಲಿ 1000 ಮಕ್ಕಳು ಸತ್ರು, ಆ ಫೋಟೋಗಳು ಬರ್ತಾ ಇದ್ರು. ಕೆಲವ್ರಿಗೆ ತುಂಬಾ ತಟ್ಟುತ್ತೆ. ಅದಕ್ಕೆ ಲಂಕೇಶ್ ಹೇಳ್ತಾ ಇದ್ರು, ಪಂಚೇಂದ್ರಿಯಗಳನ್ನ ಕಳ್ಕೊಬೇಡಿ ಅಂತ ಹೇಳ್ಬಿಟ್ಟು. ನಾವು ಕಳ್ಕೊಂಡ್ಬಿಡ್ತಾ ಇದೀವಿ ಇವತ್ತು. ಆ ಮಗು ಜಾಗದಲ್ಲಿ ನಮ್ಮ ಮಕ್ಕಳಿಗೆ ನೋಡಬೇಕು. ಆ ಗಾಜಾದಲ್ಲಿ ಅಥವಾ ಬೇರೆ ಪ್ರಪಂಚದ ಬೇರೆ ದೇಶದಲ್ಲಿ ಯಾರೋ ಸತ್ತಾಗ ಯಾರೋ ಸತ್ತ ಅನ್ಸುತ್ತೆ. ನಮ್ಮ ಬುಡಕ್ಕೆ ಬಂದಾಗ ಹಾಗೇನೆ ಶಕುಂತಲಾ ನಟರಾಜ್ ಅವರೊಬ್ಬ ತಾಯಿ, ಆಕೆಗೆ ಒಬ್ಬಂಟಿಯಾದ ಖಂಡಿತ ಆತ್ಮಾವಲೋಕನ ಮಾಡ್ಕೋತಾರೆ. ಅದು ಅಷ್ಟು ಸುಲಭವಾದ್ದಲ್ಲ. ಆ ನೋವನ್ನು ಮರೆಯೋಕ್ಕಾಗಲ್ಲ. ಇವತ್ತೆಲ್ಲ ಮರೆತುಬಿಟ್ಟು ಆಕೆ ಒಂದು ಸಾಂತ್ವನ ಏನಾದ್ರು ದಿಕ್ಕಿಲ್ವಲ್ರಿ? ಯಾರೂ ಇಲ್ಲ. ಇದು ಬೇರೆ ಪಾಠ ಆಗ್ಬೇಕಲ್ವಾ? ಅದಕ್ಕೊಂದು ಜಾತಿ ಇಲ್ಲ ರೀ, ಧರ್ಮ ಇರಲಿ ರೀ. ನೋಡ್ರಿ, ಒಬ್ಬ ಹಿಂದೂ ತಾಯಿ ತನ್ನ ಮಗುವನ್ನು ಎಷ್ಟು ಪ್ರೀತಿ ಮಾಡ್ತಾಳೋ, ಎಷ್ಟು ಮಮತೆ ತೋರಿಸ್ತಾಳೋ, ಅಕ್ಕರೆ ತೋರಿಸ್ತಾಳೋ, ಒಬ್ಬ ಮುಸಲ್ಮಾನ್ ತಾಯಿನೂ ಸಹ, ಒಬ್ಬ ಕ್ರಿಶ್ಚಿಯನ್ ತಾಯಿನೂ ಸಹ, ಅದು ಬೇರೆ ಯಾವುದೇ ಜಾತಿಯ ಧರ್ಮದ ಯಾವ ತಾಯಿನೂ ಸಹ ತನ್ನ ಮಗು ಮೇಲೆ ಅಷ್ಟೇ ಪ್ರೀತಿಯನ್ನು, ಅಕ್ಕರೆಯನ್ನು, ಮಮತೆಯನ್ನು ತೋರಿಸ್ತಾಳೆ. ಇದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ. ಇದರಲ್ಲಿ ಧರ್ಮ ಬೆರೆಸಕ್ಕೆ ಹೋಗ್ಬೇಡಿ. ಹಾಗೇನೆ ಹಸುವಿನ ಕೆಚ್ಚಲು ಕೂದರು, ಇವರಿಗೆ ಧರ್ಮ ಮತ್ತೊಂದು ದೇವರದಿಲ್ಲ, ಅಯೋಗ್ಯರು.
ಅದನ್ನ ಇಟ್ಕೊಂಡು ರಾಜಕಾರಣ ಮಾಡೋರು ಅವ್ರಿಗಿಂತ ನೀಚರು. ನಾವು ಶಕುಂತಲಾ ನಟರಾಜ್ ಮಗು 13 ವರ್ಷದ ಮಗು ನೇಣು ಹಾಕೊಂಡಿದ್ದನ್ನ ಭಾಳ ಗಂಭೀರ ಯೋಚನೆ ಮಾಡಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.